ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಗೆಲುವಿಗೆ ಜಿಲ್ಲೆಯ ಜೆಡಿಎಸ್ ನಾಯಕರು ಪಣ ತೊಟ್ಟಿದ್ದಾರೆ. ಕೆಆರ್ಪೇಟೆ ಕ್ಷೇತ್ರದಲ್ಲಿ ಬೆಂಬಲಿಗರ ಜೊತೆ ಶಾಸಕ ಎಚ್ಡಿ ಮಂಜು ಭರ್ಜರಿ ಪ್ರಚಾರವನ್ನ ಮಾಡುತ್ತಿದ್ದು, ಬಿಸಿಲನ್ನು ಲೆಕ್ಕಿಸದೆ ಹಳ್ಳಿಗಳಲ್ಲಿ ಹಗಲು ರಾತ್ರಿ ಎನ್ನದೆ ಎಚ್ಡಿಕೆ ಪರ ಕ್ಯಾಂಪೇನ್ ಮುಂದುವರೆಸಿದ್ದಾರೆ. ತಮ್ಮ ಕ್ಷೇತ್ರ ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿ ಕುಮಾರಸ್ವಾಮಿಯನ್ನ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿಯನ್ನ ಮಾಡುತ್ತಿದ್ದಾರೆ. ಸರ್ಕಾರದ ಗ್ಯಾರಂಟಿ ಬಿಟ್ಟು ಹೃದಯವಂತ ಮನಸಾಕ್ಷಿಗೆ ಮತ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ 2 ಲಕ್ಷ ಮತಗಳಿಂದ ಗೆಲ್ಲುವ ಬಗ್ಗೆ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ. ಏನು ಮಾತಾಡಿಲ್ಲ, 2 ನಿಮಿಷ ಸ್ವಲ್ಪ ಕಾನ್ಫರೆನ್ಸ್ ಮಾತಾಡೋದು ಮುಖ್ಯಮಂತ್ರಿ ಸರ್. ಈಗ ದೇವಸ್ಥಾನಕ್ಕೆ ಮಂಜು ಓಕೆ, ಸೀನಾ ನಾಟ್ ಓಕೆ. ಅವ್ರು ನಾವು ಪ್ರಚಾರ ಕೊಡ್ತಾರೆ, ನಾವು ಹೆಚ್ಚು ಪ್ರಚಾರ ಮಾಡ್ಕಡೆ ಚುನಾವಣೆ ಸೀರಿಯಸ್ ಮಾಡು. ಆಮೇಲೆ ಎಲ್ಲ ಊಟ ಮಾಡೋ ಜೊತೆಗೆ ಬರಲ್ಲ ಬನ್ನಿ ಮುಂದಕ್ಕೆ. ಊರ್ನವ್ರು ಯಾರು ಕರ್ಕೊಳಪ್ಪ. ನಾಗೇಶಣ್ಣ ಬಂದೆ, ಎಲ್ಲಿದ್ದೀರಿ ನಾಗೇಶಣ್ಣ? ಪ್ರಧಾನಿ ಆಗೋದು ನಿಶ್ಚಿತ. ಪರವಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ NDA ಅಭ್ಯರ್ಥಿ ಕುಮಾರನ್ನೇ ಕಳಿಸ್ಕೊಟ್ಟಾರೆ. ಅವರು ಸಹ ಮಾಜಿ ಮುಖ್ಯಮಂತ್ರಿಗಳು. ವ್ಯತ್ಯಾಸಗಳಾಗದೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ನಿಮ್ಮ ಕೈ ಮುಗಿ ಕೇಳ್ಕೊತೀವಿ. ಇವತ್ತು ಎಲ್ರಿಗೂ ನಿಮ್ಮದು ಜವಾಬ್ದಾರಿ ಐತೆ, ನಾವು ಎಲ್ಲರಿಗೂ ಜವಾಬ್ದಾರಿ ಐತೆ. ಇವತ್ತು ಅವ್ರನ್ನ ಹೆಚ್ಚಿನ ಮತಗಳಿಂದ ಅವಕಾಶ ಮಾಡಿಕೊಡೋಣ. ಇವತ್ತು ಒಂದು ವೇಳೆ ವ್ಯತ್ಯಾಸ 2 ಪಕ್ಷಗಳು ಬರೆಯೋದ್ರೆ ಹೋಯ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಅದು ಗೆಲ್ತಾರೆ ಅಂತ ಸಣ್ಣ ಪುಟ್ಟ ನೀಡೋದಿದ್ರಲ್ಲ. ಮತ್ತು ಈ 2 BJP JDS 2 ಪಕ್ಷದ ಕನಿಷ್ಠ ಪಕ್ಷ 2 ಲಕ್ಷದ ಅರ್ಧದ ಗೆಲ್ಲಬೇಕು. ಅದಕ್ಕೆ ಅವಕಾಶ ಮಾಡಿಸಿ ದಯವಿಟ್ಟು. ಇಲ್ಲೇ ಬರ್ತಾ ಇದ್ದೀವಿ, ಫೋನಲ್ಲಿ ಮಾತಾಡ್ತೀನಿ. ಅವಕಾಶ ಮಾಡಿ. ಏನ್ ಬೇಡ, ಏನು ಕಾಫಿ ಆಶೀರ್ವಾದ ಇರಲಿ. ಹುಷಾರಾಗಿದ್ದೀರಾ? ಕಾಫಿ ಟೀ ಬೇಡ, ಜಾಸ್ತಿ ಆಗಿದೆ. ಹುಷಾರಾಗಿದ್ದೀರಿ? ಚೆನ್ನಾಗಿದ್ದೀರಿ. ಹೋಗ್ತಾರೆ